ಪಿತಾಮಹ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಎಲ್ಲರಿಗೂ ನಮಸ್ಕಾರಗಳು. ಅಷ್ಟಾಂಗ ಯೋಗ ಪ್ರವಚನ ಮಾಲೆಯಲ್ಲಿ ಈವರೆಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೀವಿ. ಪ್ರತ್ಯಾಹಾರದ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ. ಹಿಂದಿನ ಪ್ರವಚನಗಳ ಮುಂದುವರಿಕೆಯಾಗಿ ಈ ಪ್ರವಚನ. ಪ್ರತ್ಯಾಹಾರ ಅನ್ನುವಂಥದ್ದು ಒಂದು ಮುಖ್ಯವಾದ ಅಂಗ. ಹಾಗಿದ್ದರೂ ಕೂಡ ಪ್ರಾಣಾಯಾಮವನ್ನೇ ಅತ್ಯಂತ ಮುಖ್ಯವಾದ ಅಂಗ ಅಂತ ಹೇಳಿ ಯೋಗಶಾಸ್ತ್ರ ಗ್ರಂಥಗಳಲ್ಲಿ ಅದನ್ನ ಹೇಳಿದೆ. ಮಾತು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸರ್ವೇಷು ಯೋಗ ಸಾಧನೇಷು ಪ್ರಾಣಾಯಾಮೋ ಮುಖ್ಯಃ ತತ್ಸಿದ್ಧೌ ಪ್ರತ್ಯಾಹಾರಾದೀನಾಂ ಸಿದ್ಧೇಃ ತದಸಿದ್ಧೌ ಪ್ರತ್ಯಾಹಾರಾದಿ ಅಸಿದ್ಧೇಶ್ಚ ಅಂತಂದ್ಬಿಟ್ಟು. ಅಂದರೆ ಪ್ರಾಣಾಯಾಮ ಅನ್ನುವುದು ಸಿದ್ಧವಾದ ಪಕ್ಷದಲ್ಲಿ ಆಗ ಪ್ರತ್ಯಾಹಾರ ಮುಂತಾದ ಎಲ್ಲ ಅಂಗಗಳು, ಅಲ್ಲಿಂದ ಮುಂದಕ್ಕಿರುವಂತಹ ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ ಮೆಟ್ಟಿಲುಗಳೆಲ್ಲವೂ ಕೂಡ ಸಾಧ್ಯವಾಗುವಂತಹದ್ದು ಪ್ರಾಣಾಯಾಮದಿಂದಲೇನೆ. ಆದ್ದರಿಂದ ಒಂದು ದೃಷ್ಟಿಯಲ್ಲಿ ಅದನ್ನೇ ಆರಂಭ ಅಂತ ಭಾವಿಸುವಂತಹದ್ದು. ಒಂದು ವೇಳೆ ಪ್ರಾಣಾಯಾಮ ಸಿದ್ಧಿ ಅನ್ನೋದು ಉಂಟಾಗದೆ ಹೋದ ಪಕ್ಷದಲ್ಲಿ ಆವಾಗ ಪ್ರತ್ಯಾಹಾರ ಮುಂತಾದ ಅಂಗಗಳು ಸಿದ್ಧವಾಗುವುದಿಲ್ಲ ಅನ್ನೋದನ್ನ ಸುಸ್ಪಷ್ಟವಾಗಿ ಯೋಗಶಾಸ್ತ್ರ ಗ್ರಂಥಗಳು ಹೇಳುತ್ತವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಪ್ರಾಣಾಯಾಮದ ಮುಖ್ಯತೆಯನ್ನು ಹೇಳುವಂತಹದ್ದು ಅಂತಂದ್ರೆ, ಪ್ರಾಣಾಯಾಮ ಏವ ಅಭ್ಯಾಸ ಕ್ರಮೇಣ ವರ್ಧಮಾನಃ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಶಬ್ದೈ ಉಚ್ಯತೆ ಅಂತಂದ್ಬಿಟ್ಟು. ಅಂದ್ರೆ ಪ್ರಾಣಾಯಾಮವೇನೇ ವೃದ್ಧಿ ಹೊಂದುತ್ತಾ ಇದ್ರೆ ಆ ವೃದ್ಧಿ ಹೊಂದುತ್ತಾ ಅದೇನೇ ಧಾರಣ ಪ್ರತ್ಯಾಹಾರವಾಗತ್ತೆ, ಅದೇನೇ ಧಾರಣ ಆಗತ್ತೆ, ಅದೇನೇ ಧ್ಯಾನವಾಗತ್ತೆ, ಅದೇನೇ ಸಮಾಧಿ ಆಗತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ರೀತಿಯಲ್ಲಿ ಒಂದು ಸೆಂಟ್ರಲ್ ಪಾಯಿಂಟ್. ಆಸನ ಅನ್ನೋದು ನಮ್ಮ ದೇಹದ ಒಂದು ಸಿದ್ಧತೆಯನ್ನ ತೋರಿಸ್ಕೊಟ್ರೆ, ಪ್ರಾಣಾಯಾಮ ಅನ್ನುವಂಥದ್ದು ಉಸಿರಿನ ಸಿದ್ಧತೆಯನ್ನು ತೋರಿಸ್ಕೊಡತ್ತೆ. ಆ ಉಸಿರಿನ ಸಿದ್ಧತೆ ಅನ್ನೋದು ಜರುಗಿದ ಮೇಲೆಯೇ ಅಲ್ಲಿನ ಮುಂದಿನ ಅಂಗಗಳಾದಂತಹ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳೆಲ್ಲನೂ ಸಾಧ್ಯವಾಗುವಂತಹದ್ದು ಅನ್ನುವಂತಹದ್ದು ಯೋಗಶಾಸ್ತ್ರಗಳ ಸ್ಪಷ್ಟೋಕ್ತಿ. ಅದಲ್ಲದೆ ಮತ್ತೂ ಒಂದು ಲೆಕ್ಕಾಚಾರ ಇದೆ. ಅದೇನಂತಂದ್ರೆ, 12 ಪ್ರಾಣಾಯಾಮಗಳಾದ್ರೆ ಅದು ಒಂದು ಪ್ರತ್ಯಾಹಾರ ಆಯ್ತು ಅಲ್ಲಿಗೆ ಅಂತ ಲೆಕ್ಕ ಅಂತ ಹೇಳುವಂತಹದ್ದು. ಹಾಗೆ ಪ್ರತ್ಯಾಹಾರ ಸಿದ್ಧಿಸಬೇಕಾದ್ರೆ ಪ್ರಾಣಾಯಾಮ ಚೆನ್ನಾಗಿ ಆಗಿರ್ಬೇಕು ಅಂತಂದ್ಬಿಟ್ಟು. ಮತ್ತು ಪ್ರತ್ಯಾಹೃತ ಕೇವಲ ಕುಂಭಕೇನ ಅಂತ ಯೋಗ ತಾರಾವಳಿ ಹೇಳುತ್ತೆ. ಹಾಗೆ ಕೇವಲ ಕುಂಭಕದಿಂದಲೇ ಪ್ರತ್ಯಾಹಾರ ಅನ್ನೋದು ಸಿದ್ಧಿಸುವುದು ಅನ್ನುವಂಥದ್ದು. ಕುಂಭಕ ಮತ್ತು ಕೇವಲ ಕುಂಭಕ ಇದೆಲ್ಲಾನು ಕೂಡ ಪ್ರಾಣಾಯಾಮದ ಪ್ರಕಾರಗಳೇನೆ. ಮತ್ತು ಪ್ರತ್ಯಾಹಾರದ ಸ್ವರೂಪವನ್ನು ಹೇಳ್ತಾ, ಚಿತ್ತಸ್ಯ ಅಂತರ್ಮುಖಿ ಭಾವ ಪ್ರತ್ಯಾಹಾರ ಅಂತ ಹೇಳಿ ಮನಸ್ಸು ಒಳಮುಖವಾಗಿ ಆಗುವಂತಹದ್ದೇನೆ ಪ್ರತ್ಯಾಹಾರ ಅಂತ ಅನ್ನಿಸ್ಕೊಳ್ಳೋದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಪ್ರಾಣಾಯಾಮವನ್ನ ತಪೋದ್ವಾರ ಅಂತ ಹೇಳಿದೆ. ಮತ್ತು ಇದಕ್ಕಿಂತಲೂ ವಿಶೇಷವಾದ ತಪಸ್ಸು ಅಂತಲೇ ಇಲ್ಲ ಅಂತ, ತಪೋ ನಪರಂ ಪ್ರಾಣಾಯಾಮಾತ್ ಅಂತ ಅಂದ್ಬಿಟ್ಟು. ಮತ್ತು ಪಾತಂಜಲ ಯೋಗ ಸೂತ್ರದಲ್ಲೇನೆ ಧಾರಣಾಸುಚ ಯೋಗ್ಯತಾ ಮನಸಃ ಅಂತ ಹೇಳಿ, ಧಾರಣಾ ಮುಂತಾದವುಗಳಲ್ಲಿ ಮನಸ್ಸಿಗೆ ಒಂದು ಯೋಗ್ಯತೆ ಬರಬೇಕು ಅಂತ ಹೇಳಿದ್ರೆ ಅದು ಪ್ರಾಣಾಯಾಮದಿಂದಲೇನೆ. ಅದರಿಂದ ಪ್ರಾಣಾಯಾಮದ ಫಲ ಅಂತಂದ್ರೆ ಅದು ಧಾರಣೆಗಳಲ್ಲಿ ಎಷ್ಟೋ ವಿಧವಾದ ಧಾರಣೆಗಳನ್ನ ಯೋಗಶಾಸ್ತ್ರದಲ್ಲಿ ಹೇಳಿದೆ. ಅದರಲ್ಲಿ ಮನಸ್ಸಿಗೆ ಒಂದು ಯೋಗ್ಯತೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಣಾಯಾಮವೇ ಚೆನ್ನಾಗಿ ಆಗಿರಬೇಕಾದ್ದು ಅನ್ನೋದನ್ನ ಅಸ್ಪಷ್ಟವಾಗಿದೆ ಹೇಳಿದೆ ಅಲ್ಲಿ. ಸಾಮಾನ್ಯವಾಗಿ ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇದೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಕೊಂಡಿರುತ್ತೆ. ಆದರೆ ನಾವು ಧ್ಯಾನವನ್ನು ಮಾಡಬೇಕಾದ್ರೆ ಅದಕ್ಕೆ ವಿಶೇಷವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಕರ್ಮೇಂದ್ರಿಯಗಳು ಕೆಲಸಗಳನ್ನ ನಿಲ್ಲಿಸಿರ್ಬೇಕು, ಜ್ಞಾನೇಂದ್ರಿಯಗಳು ಕೂಡ ಕೆಲಸಗಳನ್ನ ನಿಲ್ಲಿಸಬೇಕು, ಮತ್ತು ಇಂದ್ರಿಯಗಳು ಒಳಮುಖವಾದ ಹರಿವನ್ನ ಹೊಂದಿರಬೇಕು ಅಂತ ಅಂದ್ಬಿಟ್ಟು
ಇದು ಪ್ರತ್ಯಾಹಾರದ ಒಂದು ಕ್ರಮವಾಗಿರುತ್ತೆ. ಆದರೆ ಎಷ್ಟೋ ಬಾರಿ ನಾವು ಧ್ಯಾನಕ್ಕೆ ಅಂತ ಕುಳಿತಾಗ ಕೈ ಕಾಲುಗಳೆಲ್ಲ ನಾವು ಸ್ತಬ್ಧವಾಗಿ ಇಟ್ಕೊಂಡಿರ್ತೀವಿ. ಆದರೆ ಮನಸ್ಸು ಮಾತ್ರ ಎಲ್ಲೆಲ್ಲೋ ಸಂಚಾರ ಮಾಡ್ತಾ ಇರತ್ತೆ. ಸಂಚಾರ ಮಾಡ್ತಿರತ್ತೆ ಅಂತ ಹೇಳಿದ್ರು ಮುಖ್ಯವಾಗಿ ಇಂದ್ರಿಯಗಳ ವಿಷಯಗಳನ್ನೇ ಕುರಿತು ಅದು ಯೋಚನೆ ಮಾಡ್ತಾ ಇರೋವಂತಹದ್ದು. ಹೀಗಾಗ್ಬಿಡೋದುಂಟು. ಹೀಗಾದ್ರೆ ಪ್ರಯೋಜನ ಇಲ್ಲ. ಭಗವದ್ಗೀತೆ ಈ ಬಗೆಯ ಸ್ಥಿತಿಯನ್ನು ಕುರಿತು ಸ್ಪಷ್ಟವಾಗಿ ಹೇಳಿ ಇದು ಆಚಾರವಲ್ಲ, ಇದು ಮಿಥ್ಯಾಚಾರ ಅಂತ ಹೇಳುತ್ತೆ. ಹಾಗೆ ಮಿಥ್ಯಾಚಾರಕ್ಕೆ ಒಂದು ಡೆಫಿನಿಷನ್, ಲಕ್ಷಣವನ್ನು ಕೊಡಬೇಕಾದ್ರೇನೆ ಭಗವದ್ಗೀತೆ ಹೇಳುವಂತಹದ್ದು ಕರ್ಮೇಂದ್ರಿಯಾಣಿ ಸಂಯಮ್ಯ, ಕರ್ಮೇಂದ್ರಿಯಗಳನ್ನ ಸಂಯಮ ಮಾಡಿಬಿಟ್ಟಿರುವಂತಹದ್ದು. ಕರ್ಮೇಂದ್ರಿಯಗಳು ಅಂದ್ರೆ ಕೈ ಕಾಲು ಮುಂತಾದವುಗಳು, ಅವುಗಳನ್ನ ನಾವು ಒಂದು ಕಟ್ಟುಪಾಡಿಗೆ ಒಳಪಡಿಸಿ ಕೈ ಆಡಿಸ್ದೆ ಕಾಲು ಆಡಿಸ್ದೆ ನಿಶ್ಚಲವಾಗಿ ಕೂತ್ಕೊಂಡು ಎಲ್ಲ ಮಾಡ್ಕೊಂಡಿರ್ಬಹುದು. ಆದರೆ ಯಹ ಆಸ್ತೆ ಮನಸ ಸ್ಮರನ್, ಮನಸ್ಸಿನಲ್ಲಿ ಸ್ಮರಣೆಗೆ ಬಂದು ಹೋಗ್ತಾ ಇರುವಂತಹದ್ದು ಯಾವುದು ಅಂತಂದ್ರೆ ಇಂದ್ರಿಯಾರ್ಥಾನ್, ಇಂದ್ರಿಯಗಳ ಅರ್ಥಗಳು. ಅರ್ಥ ಅಂತಂದ್ರೆ ವಿಷಯಗಳು. ವಿಷಯಗಳು ಅಂತಂದ್ರೆ ಈ ಇಂದ್ರಿಯಗಳಿಂದ ನಾವು ಏನೇನು ಗ್ರಹಿಸ್ತೀವೋ ಅದೆಲ್ಲವೂ ಕೂಡ, ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು, ಇವುಗಳನ್ನು ನಾವು ಪಂಚೇಂದ್ರಿಯಗಳಿಂದ ನಾವು ಗ್ರಹಿಸುವಂತಹದ್ದಾಗಿರುತ್ತೆ. ಅವುಗಳ ಕಡೆಗೇನೆ ಮನಸ್ಸು ಹೋಗ್ತಾ ಇದ್ದ ಪಕ್ಷದಲ್ಲಿ ಅಂದ್ರೆ ಏನು ಅಂತಂದ್ರೆ ನಾವು ಯಾವುದೋ ಒಂದು ರೂಪವನ್ನ ನೋಡಿದ್ದು, ಯಾವುದೋ ಒಂದು ಶಬ್ದವನ್ನ ಕೇಳಿದ್ದು, ಇದರದೆಲ್ಲ ಸ್ಮರಣೆಗಳು, ಇದರ ಪರಂಪರೆ ಬಂದು ಹೋಗ್ತಾ ಇರುವಂತಹದ್ದು ಮನಸ್ಸಿಗೆ. ಆಗ್ಬಿಟ್ಟ ಪಕ್ಷದಲ್ಲಿ ಅಂಥವನ್ನ ವಿಮೂಢಾತ್ಮ ಅಂತ, ಅವನು ಮೂಢ ಅವನು ಅಂತ ಹೇಳ್ಬಿಟ್ಟು ಮಿಥ್ಯಾಚಾರ ಸಹ ಉಚ್ಯತೆ ಅಂತ, ಅವನ ಮಿಥ್ಯಾಚಾರ ಅಂತ ಕರಿಬೇಕಾಗತ್ತೆ ಅಂತ ಭಗವದ್ಗೀತೆ ಒಂದು ಎಚ್ಚರವನ್ನ ಕೊಡುತ್ತೆ. ಹೀಗಾಗಿ ಕರ್ಮೇಂದ್ರಿಯಗಳ ಸಂಯಮ ಮಾತ್ರ ಮಾಡಿದ್ರೆ ಸಾಲದು, ಜ್ಞಾನೇಂದ್ರಿಯಗಳ ಒಂದು ಸಂಯಮವೂ ಒಂದು ಬೇಕಾಗತ್ತೆ. ಮತ್ತು ನಮ್ಮ ಮನಸ್ಸಿಗೆ ಇರುವಂತಹ ಸ್ವಭಾವ ಅಂತಂದ್ರೆ ನಾನು ಇಂದ್ರಿಯಗಳ ಹಾಗೆ ಆಡ್ತೀನಿ ಅಂತ, ಇಂದ್ರಿಯಗಳು ಆಡಿಸಿದಂತೆ ಆಡ್ತೀನಿ ಅಂತ ಆಡಿಕೊಂಡು ಇಂದ್ರಿಯಗಳು ಏನೇನು ಸ್ಮರಣೆಗೆ ತಂದುಕೊಳ್ಬಹುದು ತಮ್ಮ ಪೂರ್ವಾನುಭವಗಳನ್ನ, ಅವುಗಳನ್ನೇ ಮೆಲುಕು ಹಾಕ್ತಾ ಇರುವಂತಹದ್ದು ಇದು ಸ್ವಭಾವವಾಗ್ಬಿಡುತ್ತೆ. ಅದಕ್ಕೆ ನಮ್ಮ ಮನಸ್ಸು ಒಂದು ಕ್ಷಣವೂ ಸುಮ್ಮನೆ ಇರೋದೇ ಇಲ್ಲ. ಇಲ್ಲ ಹಳೇದ್ನ ಯಾವ್ದನ್ನೋ ಚಿಂತೆ ಮಾಡ್ತಿರತ್ತೆ, ಇಲ್ಲ ಮುಂದೆ ಯಾವುದೋ ಮಾಡ್ಬೇಕಾದನ್ನ ಚಿಂತೆ ಮಾಡ್ತಿರತ್ತೆ. ಮತ್ತು ಈ ಚಿಂತೆಗಳೆಲ್ಲನೂ ಕೂಡ ಸಾಧಾರಣವಾಗಿ ಪಂಚೇಂದ್ರಿಯಗಳ ವಿಷಯಗಳಿಗೆ ಸಂಬಂಧಪಟ್ಟದ್ದೇ ಆಗಿರುವಂತಹದ್ದು. ಹೀಗಾದ ಪಕ್ಷದಲ್ಲಿ ಅದು ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ಮನಸ್ಸಿಗೆ ಸ್ವಭಾವ ಇಂದ್ರಿಯಗಳನ್ನ ಅನುಸರಿಸುವಂತಹದ್ದು, ಇದು ರಿವರ್ಸ್ ಆಗಬೇಕು ಅನ್ನೋದನ್ನ ಪ್ರತ್ಯಾಹಾರ ಹೇಳತ್ತೆ. ಇಂದ್ರಿಯಗಳು ಮನಸ್ಸಿನಂತೆ ಆಡಬೇಕು ಅಂತಂದ್ಬಿಟ್ಟು ಈ ಲಕ್ಷಣವನ್ನ ಹೊಂದಿದ ಪಕ್ಷದಲ್ಲಿ ಆಗ ಪ್ರತ್ಯಾಹಾರ ಅನ್ನೋದು ಉಂಟಾಯಿತು ಅನ್ನುವಂತಹ ಮಾತು ಯೋಗ ಗ್ರಂಥಗಳಲ್ಲಿ ಬರುತ್ತೆ. ಆದ್ದರಿಂದ ಮನಸ್ಸು ಇಂದ್ರಿಯಗಳಂತೆ ಆಡುವುದಲ್ಲ, ಇಂದ್ರಿಯಗಳು ಮನಸ್ಸಿನಂತೆ ಆಡುವುದು ಅನ್ನೋದು ಆಗಬೇಕಾದ್ದು ಅನ್ನೋದನ್ನ ಇಲ್ಲಿ ತಿಳಿಸುತ್ತೆ. ಈ ಪ್ರತ್ಯಾಹಾರ ಅಂತ ಹೇಳಬೇಕಾದ್ರೆ ಅಲ್ಲಿ ಪ್ರತಿ ಮತ್ತು ಆ ಅಂತ ಎರಡು ಉಪಸರ್ಗಗಳಿದೆ. ಆ ಎರಡು ಉಪಸರ್ಗಗಳಿದ್ದಾಗ ಸಾಮಾನ್ಯವಾಗಿ ಹಿಂದಕ್ಕೆ ವಾಪಸ್ಸು ಅನ್ನೋ ಅರ್ಥ ಬರುವಂತಹದ್ದು ಅನೇಕ ಪದಗಳಲ್ಲಿ ನಾವು ಕಾಣ್ತೀವಿ. ಉದಾಹರಣೆಗೆ ಗಮನ ಅಂದ್ರೆ ಹೋಗುವುದು, ಪ್ರತ್ಯಾಗಮನ ಅಂದ್ರೆ ವಾಪಸ್ ಹಿಂದಕ್ಕೆ ಬರುವಂತಹದ್ದು. ಹಾಗೇನೆ ಪ್ರತ್ಯಾನಯನ ಅಂದ್ರೆ ಎಲ್ಲಿಗೋ ನಯನ ಮಾಡಿರುವಂಥ, ಎಲ್ಲಿಗೋ ಒಯ್ದಿರುವಂತಹ ಪದಾರ್ಥನ ವಾಪಸ್ ತಗೊಂಬಂದು ಮೊದಲಿದ್ದ ಜಾಗಕ್ಕೆ ಇಡುವಂತಹದ್ದು ಅಥವಾ ಹಿಂದಕ್ಕೆ ತರುವಂತಹದ್ದು, ಇದು ಪ್ರತ್ಯಾಗಮನ. ಪ್ರತ್ಯಾವರ್ತನ ಆದ್ರೂ ಅಷ್ಟೇ, ಟರ್ನಿಂಗ್ ಬ್ಯಾಕ್, ಹೀಗೆ ವಾಪಸ್ ತಗೊಂಬರುವಂತಹದ್ದು. ಪ್ರತ್ಯಾಹರಣ ಅಂತಂದ್ರೆ ಮೊದಲು ಎಲ್ಲಿಗೋ ಹರಣವಾಗಿತ್ತು, ಸರಿ ಅದೀಗ ಪ್ರತ್ಯಾಹರಣ. ಸಂಸ್ಕೃತದ ಈ ಹರಣ, ಆಹರಣ, ಪ್ರತ್ಯಾಹರಣ ಈ ಪದಗಳ ನಾನಾರ್ಥಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅದರಲ್ಲಿ ಇಂದ್ರಿಯಗಳು ಹರಂತಿ ಪ್ರಸಭಂ ಮನಃ, ಅದು ಮನಸ್ಸನ್ನ ಅಪಹರಿಸ್ಕೊಂಡು ಹೋಗ್ಬಿಡುತ್ತೆ ಅಂತ. ಸಂಸ್ಕೃತದಲ್ಲಿ ಹರತಿ ಅನ್ನೋದಕ್ಕೆ ಒಯ್ಯುವುದು ಅನ್ನೋ ಒಂದು ಅರ್ಥ ಇದೆ, ಕದಿಯುವುದು ಅನ್ನೋದು ಒಂದು ಅರ್ಥನೂ ಇದೆ. ಎರಡನ್ನೂ ಕೂಡ ಇಲ್ಲಿ ಅನ್ವಯ ಮಾಡ್ಕೊಳ್ಬಹುದು. ಹಾಗೆ ಮನಸ್ಸನ್ನ ಹೈಜಾಕ್ ಮಾಡ್ಕೊಂಡು ಹೊರಟೋಗ್ಬಿಡುತ್ತವೆ ಇಂದ್ರಿಯಗಳು, ತಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಮನಸ್ಸನ್ನ ಎಳ್ಕೊಂಡು ಹೋಗ್ಬಿಡುವಂತಹದ್ದು ಅನ್ನೋ ಥರದ್ದಾಗತ್ತೆ. ಆದರೆ ಅದರ ಬದಲಾಗಿ ಇಂದ್ರಿಯಗಳು ಏನು ಕೆಲಸ ಮಾಡಬೇಕೋ ಅದು ಮಾಡುವಂಥದ್ದು ಇದೆ. ಆದರೆ
ಸ್ವಲ್ಪ ಕಾಲ ಇಂದ್ರಿಯಗಳು ತಮ್ಮ ಕೆಲಸವನ್ನು ಬಿಟ್ಟು ಮನಸ್ಸು ಯಾವ ಕೆಲಸವನ್ನು ಮಾಡಬೇಕೋ ಅದಕ್ಕೆ ಅನುಗುಣವಾಗುವ ರೀತಿಯಲ್ಲಿ ಅವುಗಳು ವರ್ತಿಸಿದ ಪಕ್ಷದಲ್ಲಿ ಅದು ಪ್ರತ್ಯಾಹಾರ ಅಂತ ಅನಿಸ್ಕೊಳ್ಳುತ್ತೆ. ಒಂದರ್ಥದಲ್ಲಿ ನಮಗೆಲ್ಲರಿಗೂ ಪ್ರತ್ಯಾಹಾರ ಅನ್ನೋದು ಸ್ವಲ್ಪ ಮಟ್ಟಿಗೆ ಪರಿಚಯ ಇರೋವಂತಹದ್ದೇನೆ. ಹೇಗೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಇಂದ್ರಿಯದ ಸುಖವನ್ನ ವಿಶೇಷವಾಗಿ ಆಸ್ವಾದನೆ ಮಾಡಬೇಕಾದ್ರೆ ಮಿಕ್ಕದ ಇಂದ್ರಿಯಗಳ ಚಟುವಟಿಕೆಗಳೆಲ್ಲ ನಿಂತು ಹೋಗ್ಬಿಡುತ್ತೆ. ಅದೆಲ್ಲವನ್ನು ಬಿಟ್ಬಿಟ್ಟು ಬರೀ ಈ ಕಡೆಗೆ ಮಾತ್ರ ಒಂದು ಗಮನ ಇರುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಯಾವುದನ್ನಾದರೂ ಆಸ್ವಾದನೆ ಮಾಡ್ತಾ ಇರಬೇಕಾದ್ರೆ ಆ ಆಸ್ವಾದನೆಯತ್ತಲೇ ನಮ್ಮ ಮನಸ್ಸು ಹೋಗಿರೋವಂತಹದ್ದು ಮತ್ತು ಮಿಕ್ಕಿದೆಲ್ಲ ಬೇರೆ ಇಂದ್ರಿಯಗಳೆಲ್ಲಾನು ಕೂಡ ಇನ್ನೇನು ಕೆಲಸ ಮಾಡದೇ ಇರುವಂತಹದ್ದು ಅನ್ನೋದಾಗ್ಬಿಡುತ್ತೆ. ಉದಾಹರಣೆಗೆ ವಿಶೇಷವಾಗಿ ಸ್ಪರ್ಶ ಸುಖ ಅನ್ನುವಂಥದ್ದು. ಆ ಸ್ಪರ್ಶ ಸುಖ ಅನ್ನೋದನ್ನ ಪ್ರಾಣಿಗಳಿಂದ ಹಿಡಿದು ಎಲ್ಲರೂ ಕೂಡ ಅದರಲ್ಲಿ ಒಂದು ಸುಖ ಅಂತ ಗೊತ್ತಾಗ್ತಾ ಇದ್ದಂಗೆನೇನೆ ಸಾಮಾನ್ಯವಾಗಿ ಕಣ್ಣು ತಾನೇ ಮುಚ್ಕೊಂಡ್ಬಿಡತ್ತೆ. ಯಾಕೆ ಅಂತ ಕೇಳಿದ್ರೆ, ಕಣ್ಣು ತೆರೆದಿದ್ರೆ ಮನಸ್ಸಿಗೆ ಇನ್ನೇನೋ ಡಿಸ್ಟ್ರಾಕ್ಷನ್ನು, ಡೈವರ್ಷನ್ನು ಹೀಗೆಲ್ಲ ಆಗ್ಬಿಡತ್ತೆ. ಅದಕ್ಕೋಸ್ಕರವಾಗಿ ಆ ಸುಖದ ಆಸ್ವಾದನೆಯತ್ತಲೇ ಮನಸ್ಸು ಇರಬೇಕು ಅನ್ನೋಕ್ಕೋಸ್ಕರವಾಗಿ ಮಿಕ್ಕಿದೆಲ್ಲ ಇಂದ್ರಿಯಗಳು ಆಟೋಮ್ಯಾಟಿಕ್ ಆಗಿ ಬಂದ್ ಆಗ್ಬಿಡುತ್ತೆ. ಕಾಳಿದಾಸ ತನ್ನ ಕಾವ್ಯದಲ್ಲಿ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ನಾನು ಕುಮಾರ ಸಂಭವದಲ್ಲಿ ಬರುವಂತಹ ಮಾತು, ಶೃಂಗೇಣ ಚ ಸ್ಪರ್ಶ ನಿಮೀಲಿತಾಕ್ಷೀಂ ಮೃಗೀಂ ಅಕೊಂಡು ಯತ ಕೃಷ್ಣಸಾರಹ ಅಂತ. ಶಿವ ತಪಸ್ ಮಾಡ್ತಾ ಇರಬೇಕಾದ್ರೆ ಅಕಾಲ ವಸಂತ ಅಲ್ಲಿಗೆ ಆವರಿಸಿತು ಅಂತಂದ್ಬಿಟ್ಟು, ಅಂದರೆ ಯಾವ ಕಾಲಕ್ಕೆ ವಸಂತ ಋತು ಬರಬೇಕೋ ಅದಕ್ಕಿಂತಲೂ ತುಂಬ ಅಡ್ವಾನ್ಸ್ ಆಗಿ ಬಂದ್ಬಿಟ್ಟಿದೆ. ಯಾಕೆ ಅಂದರೆ ಮನ್ಮಥ ಬಂದು ಶಿವನ ತಪಸ್ಸಿನ ಭಂಗವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಅವನು ಬರ್ತಾನೆ. ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ, ಅವನ ಜೊತೆಗಾರ ವಸಂತ ಋತು ಅದು ತಾನಾಗಿ ಅಲ್ಲಿ ಆವಿರ್ಭಾವ ಬಿಡುವಂತಹದ್ದು. ಹಾಗಾಗಿ ಮನ್ಮಥ ಬರ್ತಾ ಇದ್ದಂತೆಯೇ ಅಲ್ಲಿ ವಸಂತ ಋತುವಿನ ಲಕ್ಷಣಗಳೆಲ್ಲಾನು ಕೂಡ ಅಲ್ಲಿ ಸುತ್ತಲೂ ತೋರ್ಕೊಳ್ಳೋಕ್ಕೆ ಆರಂಭವಾಯಿತು. ಆಗ ಪ್ರಾಣಿಗಳು ವಸಂತ ಋತುವಿನಲ್ಲಿ ಯಾವ ರೀತಿ ವರ್ತನೆ ಮಾಡುತ್ತವೆಯೋ ಅದೇ ರೀತಿಯಾದಂತಹ ವರ್ತನೆಯನ್ನ ಅವುಗಳು ಸಹಜವಾಗಿಯೇ ಆರಂಭಿಸಿದವು ಅಂತ ಹೇಳ್ತಾ, ಮೃಗ ಮತ್ತು ಮೃಗಿ, ಗಂಡು ಜಿಂಕೆ ಹೆಣ್ಣು ಜಿಂಕೆ, ಅವುಗಳು ಪರಸ್ಪರ ಶರೀರ ಸಂಘದ ಒಂದು ಸುಖವನ್ನ ಅನುಭವಿಸೋದಕ್ಕೆ ಆರಂಭ ಮಾಡಿದಂತಹ ಒಂದು ಚಿತ್ರಣವನ್ನ ಕವಿ ಕೊಡ್ತಾನೆ. ಅದರಲ್ಲಿ ಕೊಂಬಿನಿಂದ ಅದು ಇನ್ನೊಂದನ್ನ ಮೆಲ್ಲಿಗೆ ತಿವಿದು ಅದಕ್ಕೆ ಅದೇನೋ ಒಂದು ಸುಖ ಉಂಟು ಮಾಡುವಂತಹ ರೀತಿಯಲ್ಲಿ ಮೆಲ್ಲಿಗೆ ಅದರ ಸ್ಪರ್ಶವನ್ನು ಮಾಡ್ತಾ ಇರುವಂತಹದ್ದು. ಆ ಸ್ಪರ್ಶದಿಂದಾಗಿ ನಿಮೀಲಿತಾಕ್ಷಿ, ಅದು ಕಣ್ಣನ್ನ ಮುಚ್ಚಿಕೊಂಡು ಆ ಸುಖವನ್ನು ಆಸ್ವಾದನೆ ಮಾಡ್ತಾ ಇದೆ. ಹಾಗೆ ಮೆಲ್ಲಿಗೆ ಕೆರೆಯುವಂತಹದ್ದು ಮೃಗೀಂ ಅಖಂಡು ಯತ ಕೃಷ್ಣಸಾರಹ. ಕೃಷ್ಣಸಾರ ಗಂಡು ಜಿಂಕೆ, ಅದಕ್ಕೆ ತಾನೇ ತಂಬ ಕೊಂಬಿನ ವೈಭವ ಇರುವಂತಹದ್ದು. ಅದು ಹೆಣ್ಣು ಜಿಂಕೆಯನ್ನ ಹಾಗೆ ಅದರ ಮೈಗೆ ಆ ನೆವೆಯನ್ನು ಹೋಗಲಾಡಿಸುವ ರೀತಿಯಲ್ಲಿ ಮಾಡುವಂತಹದ್ದು. ಹಾಗೇನೆ ಈ ಸಮಸ್ತ ಪ್ರಾಣಿಗಳಿಗೂ ಕೂಡ ಕಂಡೂತಿ ಸುಖ, ಅಂದ್ರೆ ಅವುಗಳಿಗೆ ಹಿತವಾಗುವ ರೀತಿಯಲ್ಲಿ ಅವುಗಳಿಗೆ ಮೈಗೆ ನವೆ ಹೋಗಲಾಡಿಸುವಂತಹದ್ದು. ಅದನ್ನು ಮಾಡಿದ ಪಕ್ಷದಲ್ಲಿ ಆ ಸುಖವನ್ನು ತುಂಬಾ ಅನುಭವಿಸುತ್ತವೆ, ಅವುಗಳು ತುಂಬಾ ಇಷ್ಟಪಡುತ್ತವೆ, ಕಣ್ಮುಚ್ಚಿ ಆಸ್ವಾದನೆ ಮಾಡುತ್ತೆ. ಹೇಗಿರುವಂತಹದ್ದು ಈ ಸ್ಪರ್ಶ ಸುಖ ಅನ್ನುವಂಥದ್ದೇ ಬಹಳ ವಿಶಿಷ್ಟವಾದಂತಹ ಒಂದು ಸುಖ ಅದು. ಹಾಗೇನೆ ಸಂಗೀತದ ಒಂದು ಆಸ್ವಾದನೆ ಮಾಡಬೇಕಾದ್ರೂ ಕೂಡ ಎಷ್ಟೋ ಜನ ಕಣ್ಮುಚ್ಚಿಕೊಂಡು ಅದನ್ನ ಕೇಳುವಂತಹದ್ದು ಉಂಟು. ಸಂಗೀತವನ್ನ ಕಣ್ಣು ಬಿಟ್ಕೊಂಡು ಕೇಳಿದ್ರೆ ಏನು ಸಂಗೀತದ ಆಸ್ವಾದನೆ ಬರೋದಿಲ್ವೇ, ಕಣ್ಣು ಬಿಟ್ಕೊಂಡು ನೋಡ್ಬಿಟ್ರೆ ಕಿವಿ ಕೇಳಿಸೋದಿಲ್ವೇ ಅಂತ ಏನಲ್ಲ, ಕಿವಿ ಕೇಳಿಸತ್ತೆ. ಆದ್ರೂ ಮೈಂಡ್ಗೆ ಯಾವ ಡಿಸ್ಟ್ರಾಕ್ಷನ್ ಇರಕೂಡದು. ಸಾಧಾರಣವಾಗಿ ಸಂಗೀತ ಕಚೇರಿಗಳಲ್ಲಿ ಅನುಸರಿಸಬೇಕಾದ ಒಂದು ಗಾಂಭೀರ್ಯ ಅಂತ ಹೇಳಿದ್ರೆ, ಕಚೇರಿ ಆಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಅಥವಾ ಸ್ಟೇಜ್ ಮೇಲೆ ಜನಗಳು ಓಡಾಡೋದು ಮಾಡೋದು ಇದೆಲ್ಲ ಮಾಡ್ತಾ ಇದ್ರೆ ಎನಿಥಿಂಗ್ ಮೂವಿಂಗ್ ಸ್ವಲ್ಪ ಮೈಂಡ್ ಆ ಕಡೆಗೆ ಹೊರಟೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತದಲ್ಲಿ ಸಮಾಧಿ ಭಂಗ ಅಂತಲೂ ಹೇಳ್ತಾರೆ ಅದಕ್ಕೆ. ಅಂದ್ರೆ ನಮ್ಮ ಫೋಕಸ್ಸು, ಕಾನ್ಸಂಟ್ರೇಷನು ಒಂದಷ್ಟು ವ್ಯತ್ಯಾಸ ಬಂದ್ಬಿಡುತ್ತೆ, ಪಲ್ಲಟವಾಗ್ಬಿಡುತ್ತೆ. ಅದಾಗಬಾರ್ದು. ಅದಕ್ಕೋಸ್ಕರವಾಗಿ ಎಷ್ಟೋ ಜನ ಕಾನ್ಷಿಯಸ್ ಆಗಿ, ಅಂದರೆ ಉದ್ದೇಶಪೂರ್ವಕವಾಗಿ ಅಥವಾ ತಮಗೇ ಗೊತ್ತಿಲ್ಲದಂತೆ ಆಸ್ವಾದನೆ ಮಾಡ್ತಾ ಕಣ್ಣನ್ನ ಮುಚ್ಚಿಟ್ಕೊಂಡ್ಬಿಟ್ಟಿರುವಂತಹದ್ದು ಕೂಡ ಉಂಟು. ಹಾಗೇನೆ ಇದರ ಆಪೋಸಿಟ್ ಕೂಡ ನಿಜ.
ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ಅಪ್ರತಿಮವಾದ ಒಂದು ಸೌಂದರ್ಯ ಇದ್ದ ಪಕ್ಷದಲ್ಲಿ ಕಣ್ಣು ಸಾಮಾನ್ಯವಾಗಿ ಒಂದು ಇನ್ವಾಲಂಟರಿ ಆಕ್ಷನ್ ಆಗ್ತಾ ಇರುವಂತಹದ್ದು, ಕಣ್ಣು ಮಿಟುಕಿಸ್ತಾ ಇರುವಂತಹದ್ದು. ಇದು ನಾವೇನು ಯಾರನ್ನು ಕಣ್ಮಿಟಿಕ್ಸು ಅಂತ ಹೇಳಿ ಮಿಟುಕಿಸುವಂತಹದ್ದಲ್ಲ. ಅಂದ್ರೆ ಇವತ್ತು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಸಣ್ಣ ಮಕ್ಕಳು ಟಿವಿ ನೋಡ್ತಾ ಇದ್ರೆ ಕಣ್ಣು ಮಿಟುಕಿಸೋದನ್ನೇ ಮರ್ತು ಬಿಡತ್ವೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋದನ್ನೇ ಒಂದು ಆ ಕಡೆಗೆ ಗಮನ ಹೋಗ್ಬಿಟ್ಟು ಕಣ್ಣು ಮಿಟುಕಿಸೋದೇ ಮರೆತು ಕಣ್ಣಲ್ಲಿ ನೀರೆಲ್ಲ ಬರಕ್ ಶುರುವಾಗಿರುತ್ತೆ. ಕಣ್ಣಿನ ಡ್ರೈನೆಸ್ ಎಲ್ಲ ಉಂಟಾಗುವಂತಹದ್ದು, ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಎಲ್ಲ ಅಫೆಕ್ಟ್ ಆಗುವಂತಹದ್ದು, ಇದನ್ನೆಲ್ಲ ಹೇಳ್ತಾರೆ ಡಾಕ್ಟರ್ಗಳು. ತುಂಬಾ ಹಂಗೆ ದಿಟ್ಟಿಸಿ ನೋಡ್ತಾ ಇರಬಾರ್ದು, ನಾನ್ ಸ್ಟಾಪ್ ಆಗಿ ಕಂಪ್ಯೂಟರ್ ಸ್ಕ್ರೀನ್ ಆಗಲಿ ಟಿವಿ ಸ್ಕ್ರೀನ್ ಆಗಲಿ ಹಾಗೆ ನೋಡ್ತಾ ಇರಬಾರ್ದು, ಕಾನ್ಶಿಯಸ್ ಆಗಿ ಕಣ್ಣು ಮಿಟುಕಿಸ್ಬೇಕು ಅಂತಂದ್ಬಿಟ್ಟು. ಆದ್ರೆ ಸಾಧಾರಣವಾದ ವ್ಯವಹಾರದಲ್ಲಿ ತಗೊಂಡ್ರೆ ಯಾರಿಗೂ ಕಣ್ಣು ಮಿಟುಕ್ಸು ಅಂತ ಏನು ಜ್ಞಾಪಿಸ್ಬೇಕಾಗಿಲ್ಲ, ಹೇಳ್ಕೊಡ್ಬೇಕಾಗಿಲ್ಲ, ತಾನೇ ಆಗುವಂತಹದ್ದು. ಆದರೆ ವೇದಾಂತ ದೇಶಿಕರು ತಮ್ಮ ಗೋಪಾಲ ವಿಂಶತಿಯಲ್ಲಿ ಹೇಳುವಂತಹದ್ದು, ಭಗವಂತನ ಆ ಮೂರ್ತಿ ಕಣ್ಣೆದುರಿಗೆ ಕಂಡಾಗ ಅದು ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ, ಅನಿಮೇಷ ನಿಷೇವಣೀಯ ಮಕ್ಷ್ಣೋ ಅಂತ, ಒಂದು ಕ್ಷಣವು ಕಣ್ಣೇ ಮಿಟುಕಿಸ್ದೇನೆ ಯವೈಕ್ಕದೆ ನೋಡುವಂತಹದ್ದು ಅನ್ನುವಂಥದ್ದು ಇದರಲ್ಲಿ ದಾಸರ ಹಾಡಿನಲ್ಲೂ ಬರುತ್ತೆ. ನವಮೋಹನಾಂಗೀರ ಕಣ್ಣಿಂದ ರೂಪವ ಕಣ್ಣಿಂದ ಯವೈಕ್ಕದೆ ನೋಡುವ ನೋಟ ನಿನ್ನದಯ್ಯ ಅಂತ ಹೇಳುವಂತಹ ಮಾತಿನಲ್ಲೂ ಕೂಡ ಈ ತರದ್ದು ಬರುತ್ತೆ. ಅಂತೂ ಹೀಗೆ ಇಂದ್ರಿಯಗಳು ತಮ್ಮ ಕೆಲಸಗಳನ್ನ ಮಾಡ್ತಾ ಇರುವಂತಹದ್ದು, ಯಾವುದೋ ಒಂದಕ್ಕೆ ವಿಶೇಷವಾದ ಗಮನ ಬೇಕಾದ ಮಿಕ್ಕಿದ್ದೆಲ್ಲವೂ ಕೂಡ ತಮ್ಮ ವ್ಯಾಪಾರವನ್ನು ನಿಲ್ಲಿಸ್ಬಿಡುವಂತಹದ್ದು, ಇದೆಲ್ಲ ನಾವು ನೋಡಿರುವಂತಹದ್ದು. ಆದರೆ ಸಾಧನೆ ಆಗದಿದ್ದ ಪಕ್ಷದಲ್ಲಿ ಹೇಗಾಗತ್ತೆ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳಿದ್ರೆ, ನಾವು ಲೈಫಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡಬೇಕು ಅಂತೆಲ್ಲ ಅನ್ಕೊಳ್ತೀವಲ್ಲ, ಆ ಎಂಜಾಯ್ಮೆಂಟ್ ಅನ್ನೋದಕ್ಕೆ ಒಂದು ಲಿಮಿಟ್ ಇರಬೇಕು. ಅಂದ್ರೆ ಈ ಮಿತಿಯನ್ನು ಮೀರಬಾರದು ಅನ್ನೋ ಥರದ್ದು ಏನೋ ನಾವು ಗೆರೆ ಹಾಕೊಳ್ಬೇಕಾದ್ದು ಒಂದು ಮುಖ್ಯವಾದಂತಹ ಅಂಶ ಅದು. ಅದರಲ್ಲಿ ಕೆಲವರಿಗೆ ತುಂಬಾ ರುಚಿ ಹತ್ತಿಬಿಟ್ಟು ಸದಾ ಮನಸ್ಸು ಆ ಕಡೆಗೆ ಸೆಳೆತ ಅನ್ನೋದೇನಾದ್ರು ಉಂಟಾಗಿದ್ದ ಪಕ್ಷದಲ್ಲಿ ಅದು ಮನಸ್ಸನ್ನ ಅಂತರ್ಮುಖವಾಗೋದಕ್ಕೆ ಬಿಡೋದಿಲ್ಲ. ಅಂತಹವರಿಗೆ ಪ್ರತ್ಯಾಹರಣ ಅಥವಾ ಪ್ರತ್ಯಾಹಾರ ಅನ್ನೋದು ಸುಲಭಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಭಗವದ್ಗೀತೆ ಕೊಡುತ್ತೆ. ಅದು ಹೇಳುತ್ತೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ ವಿಷಯಾಸಕ್ತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ಮ ಬುದ್ಧಿ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡುತ್ತೆ. ಯಾರಿಗೆ ಅಂತ ಹೇಳಿದ್ರೆ, ಯಾರು ಭೋಗೈಶ್ವರ್ಯದಲ್ಲಿಯೇನೇ ತುಂಬಾ ಮುಳುಗಿರ್ತಾರೋ ಮತ್ತು ವಿಷಯದಲ್ಲಿ ಅಂದ್ರೆ ವಿಷಯಗಳಲ್ಲಿ ಅಂದ್ರೆ ಇಂದ್ರಿಯ ವಿಷಯಗಳಲ್ಲಿ ಅಂದ್ರೆ ಶಬ್ದಸ್ಪರ್ಶ ರೂಪರಸ ಗಂಧಗಳಲ್ಲಿ ಆಸಕ್ತವಾದಂತಹ ಮನಸ್ಸು ಯಾರದೋ, ಹಾಗಿರೋಂಥವ್ರಿಗೆ ಒಂದು ತೊಂದರೆ ತಾನಾಗೇ ಉಂಟಾಗ್ಬಿಡತ್ತೆ. ಏನಂತ ಹೇಳಿದ್ರೆ, ಮನಸ್ಸು ಸಮಾಧಿಯಲ್ಲಿ ನಿಲ್ಲೋದಿಲ್ಲ ಅಂತ. ಬುದ್ಧಿ ಸಮಾಧೌ ನ ವಿಧೀಯತೆ ಅಂತ. ಅಂದ್ರೆ ಆ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನು 10 ಕಡೆಗೆ ಎಳೆಯುವಂತಹದ್ದು ಅದು ತಾನಾಗಿ ಉಂಟಾಗ್ಬಿಡತ್ತೆ ಮತ್ತು ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆ ಪುಲ್ಸ್ ಎಲ್ಲಾನು ಕೂಡ ಹೊರಮುಖವಾಗಿ ಎಳೆಯುವಂತಹದ್ದು ಬಹಳ ಸ್ಟ್ರಾಂಗ್ ಆಗಿರತ್ತೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ಐಶ್ವರ್ಯದ ಕಡೆಗೆ, ಭೋಗದ ಕಡೆಗೆ ತುಂಬಾ ಮನಸ್ಸಿನ ಪ್ರವೃತ್ತಿ ಅದು ಸ್ಥಿರವಾಗ್ಬಿಟ್ರೆ ಅಂಥವ್ರಿಗೆ ಸುಲಭವಾಗಿ ಸಿದ್ಧಿಸೋದಿಲ್ಲ ಅಂತಂದ್ಬಿಟ್ಟು. ಅದರಿಂದ ಎಷ್ಟೋ ಜನ ಏನೇನು ಅನ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಲೈಫಲ್ಲಿ ತುಂಬಾ ಮಜಾ ಮಾಡ್ಕೊಂಡಿರುವಂತಹದ್ದು ದೇವ್ರಿಗೆ ಹೋಗಿ ಒಂದು ದೊಡ್ಡ ಕಾಣಿಕೆ ಕೊಟ್ಬಿಟ್ರೆ ಅಲ್ಲಿ ಮುಗೀತು ಅಂತ ಅನ್ಕೊಂಡ್ಬಿಡೋದು. ಇಷ್ಟರಿಂದ ಪ್ರಯೋಜನವಾಗೋದಿಲ್ಲ. ಅದನ್ನೂ ಮಾಡದೇ ಇರೋದಕ್ಕಿಂತ ಅದು ಮಾಡೋದು ವಾಸಿ ಅಂತ ಹೇಳೋದು. ಆದ್ರೂ ಬರೀ ಅಷ್ಟರಿಂದನೇ ಆಗುವಂಥದ್ದಲ್ಲ ಅದು. ಆದ್ದರಿಂದ ಆ ಬಗ್ಗೆ ಎಚ್ಚರಿಕೆ ಇರಬೇಕು. ನಮ್ಮ ರುಚಿ ಯಾವ ಕಡೆಗಿದೆ ಅನ್ನೋದ್ರ ಕಡೆಗೂ ಒಂದು ನಿಗಾ ಅದು ಇರ್ತಾ ಇರಬೇಕಂತಹದ್ದು. ಮತ್ತು ಅದು ತಪ್ಪು ದಿಕ್ಕಿನಲ್ಲಿ ತುಂಬಾ ಹೆಚ್ಚು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಗಮನ ಉಂಟಾಗ್ತಾ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳುವಂಥದ್ದು. ಯಾವ ಲಿಮಿಟಲ್ಲಿ ಇಟ್ಕೊಂಡ್ರೆ ಅದು ಸಹಜವೋ ಸರಿಯೋ ಆ ಕಡೆಗೆ ಅದನ್ನ ವಾಲಿಸುವಂತೆ ಪ್ರಯತ್ನ ಪಡುವಂತಹದ್ದು ಮುಖ್ಯವಾಗೋದು. ಪಾತಂಜಲಿ ಯೋಗ ಸೂತ್ರದಲ್ಲಿ ಚಿತ್ತಸ್ವರೂಪಾನುಕಾರ ಅಂತಂದ್ಬಿಟ್ಟು ಹೇಳಿರುವಂತಹದ್ದು ಪ್ರತ್ಯಾಹಾರಕ್ಕೆ ಲಕ್ಷಣವಾಗಿ. ಅಂದ್ರೆ ಇಂದ್ರಿಯಗಳು ಚಿತ್ತದ ಸ್ವರೂಪವನ್ನ ಅನುಕರಿಸುವಂತೆ ಆಗುವಂತಹದ್ದು ಅಂತಂದ್ಬಿಟ್ಟು. ಮತ್ತು ಈ ರೀತಿಯಾದ ಈ ಲಕ್ಷಣದ ಪ್ರತ್ಯಾಹಾರ ಅನ್ನೋದು ಸಿದ್ಧಿಸಿದಾಗಲೇನೆ ಇಂದ್ರಿಯಗಳ ಮೇಲೆ ಒಂದು ಸುಪ್ರೀಂ ಕಂಟ್ರೋಲ್, ಒಳ್ಳೆಯ ಕಂಟ್ರೋಲ್ ಬರುವಂತಹದ್ದು. ಯೋಗ ಸೂತ್ರ ಹೇಳುವಂತಹದ್ದು, ತತಃ
ಪರಮಾ ವಶ್ಯತಾ ಇಂದ್ರಿಯಾಣಾಂ ಅಂದ್ಬಿಟ್ಟು ಇಂದ್ರಿಯಗಳ ವಶ್ಯತೆ. ವಶ್ಯ ಅಂತಂದ್ರೆ ವಾಟ್ ಈಸ್ ಅಂಡರ್ ಕಂಟ್ರೋಲ್, ಬೀಯಿಂಗ್ ಅಂಡರ್ ಕಂಟ್ರೋಲ್, ಕಮಿಂಗ್ ಅಂಡರ್ ಕಂಟ್ರೋಲ್, ಅದು ವಶ್ಯ ಅಂತ ಅನ್ಸ್ಕೊಳ್ಳುವಂತಹದ್ದು. ವಶ್ಯತೆ ಅಂತ ಹೇಳಿದ್ರೆ ದಟ್ ಸ್ಟೇಟ್ ಆರ್ ಕಂಡೀಷನ್ ಆಫ್ ಬೀಯಿಂಗ್ ಅಂಡರ್ ಕಂಟ್ರೋಲ್, ವಶದಲ್ಲಿ ಇರುವಿಕೆ ಅನ್ನುವಂತಹ ಒಂದು ಸ್ಥಿತಿ. ಮತ್ತು ಎಷ್ಟೋ ಸಲ ನಮಗೆ ಅದು ಉಂಟಾಗುತ್ತೆ. ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಮುಳುಗಿದಾಗ ಮತ್ತೊಂದು ಕೆಲಸ ಕಡೆ ನಾವು ಗಮನ ಕೊಡದೇ ಇರೋ ಹಾಗೆ ನಾವು ನಮ್ಮಲ್ಲಿ ನಾವು ಒಂದು ಕಲ್ಟಿವೇಶನ್, ಒಂದು ವರ್ಕ್ ಕಲ್ಚರ್, ಈ ಥರದ್ದೇನೋ ಒಂದಿಷ್ಟು ಬೆಳೆಸ್ಕೊಳ್ಬಹುದು. ಆದರೆ ಅದು ಬರೀ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್, ಆಗೀಗ ಚೂರು ಚೂರು ಅಂತ ಮಾತ್ರ ಆಗ್ತಾ ಇರೋವಂತಹದ್ದು ಅಂತ ಆದರೆ ಪ್ರಯೋಜನ ಇಲ್ಲ. ಅದು ಒಂದು ಸುಪ್ರೀಂ ಕಂಟ್ರೋಲ್ ಬರಬೇಕು, ಪರಮಾವಶ್ಯತಾ ಅನ್ನುವಂಥದ್ದು ಬರಬೇಕು ಅನ್ನೋಂಥ ಮಾತನ್ನ ಅದು ಹೇಳುತ್ತೆ. ಅದಕ್ಕೋಸ್ಕರನೇ ಪ್ರತ್ಯಾಹಾರವನ್ನ ಮಾಡುವಂಥವನು ಹೇಗೆ ವರ್ತಿಸಬೇಕು ಅನ್ನೋದಕ್ಕೆ ಹೇಳಬೇಕಾದ್ರೆ ಹೇಳುವಂತಹ ಮಾತು, ಶಬ್ದಾದಿಶ್ವನುರಕ್ತಾನಿ ನಿಗೃಹ್ಯ ಅಕ್ಷಾಣಿ ಯೋಗವಿತ್ ಕುರ್ಯಾ ಚಿತ್ತಾನುಕಾರಿಣಿ ಪ್ರತ್ಯಾಹಾರ ಪರಾಯಣ ಅಂತಂದ್ಬಿಟ್ಟು, ಶಬ್ದಾದಿಗಳಲ್ಲಿ ನಮ್ಮ ಚಿತ್ತ ಅನ್ನುವಂಥದ್ದು ತುಂಬ ಇಂದ್ರಿಯಗಳು ಅದರಲ್ಲಿ ಅನುರಕ್ತವಾಗಿಬಿಟ್ಟಿರುವಂತಹದ್ದು. ಅವುಗಳನ್ನ ನಿಗ್ರಹಿಸಿ ಯೋಗಜ್ಞನಾದಂಥವನು ಕುರ್ಯಾತ್ ಚಿತ್ತಾನುಕಾರಿಣಿ, ಅದು ಚಿತ್ತವನ್ನು ಅನುಸರಿಸುವಂತೆ ಇಂದ್ರಿಯಗಳೆಲ್ಲಾನು ಕೂಡ ಹಾಗೆ ಮಾಡಬೇಕು. ಹಾಗಿದ್ದವನೇ ಪ್ರತ್ಯಾಹಾರ ಪರಾಯಣ ಅಂತ ಅನಿಸ್ಕೊಳ್ಳುವಂತಹದ್ದು ಅಂತ. ಮತ್ತು ಇದಕ್ಕೆಲ್ಲಾನು ಕೂಡ ಕೊಡಬೇಕಾದಂತಹ ಒಂದು ಉಪಮಾನ ಅಂತ ಹೇಳಿದ್ರೆ, ಇದರಲ್ಲೇನೆ ಉಪಮಾನವನ್ನು ಕೊಡೋದ್ರಲ್ಲೇನೆ ನಮಗೆ ಒಂದು ಸ್ಪಷ್ಟತೆ ಉಂಟಾಗುವಂತಹದ್ದು. ಏನು ಅಂತ ಹೇಳಿದ್ರೆ, ಅಂಗಮಧ್ಯೆ ಯಥಾಂಗಾನಿ ಕೂರ್ಮಃ ಸಂಕೋಚಯೇದ್ ಧ್ರುವಂ ಯೋಗಿ ಪ್ರತ್ಯಾಹರೇ ದೇವಂ ಇಂದ್ರಿಯಾಣಿ ತಥಾತ್ಮನಿ. ಕೂರ್ಮ ಅನ್ನುವಂಥದ್ದು ಹೇಗೆ ಇಂದ್ರಿಯಗಳನ್ನೆಲ್ಲ ತನ್ನ 4 ಕಾಲುಗಳನ್ನ ಅದು ಒಳಕ್ಕೆ ಸೇರ್ಕೊಳ್ಳುತ್ತೆ, 4 ಅಂಗಗಳನ್ನ ಒಳಕ್ಕೆ ಸೇಳ್ಕೊಳ್ಳುತ್ತೆ, ಮತ್ತು ಹಾಗೆಯೇ ತಲೆಯನ್ನು ಕೂಡ ಒಳಕ್ಕೆ ಸೇಳ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಮಾಡಬೇಕಾದ್ದು ಪ್ರತ್ಯಾಹಾರ ಅನ್ನುವಂತಹದನ್ನ ಯೋಗ ಗ್ರಂಥಗಳು ಹೇಳುತ್ತೆ. ಭಗವದ್ಗೀತೆಯಲ್ಲಿ ಸಹ ಈ ವಿಷಯವನ್ನು ಹೇಳಿದೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅನ್ನುವಂಥ ಮಾತಿನಲ್ಲಿ ಅದನ್ನು ಹೇಳುತ್ತೆ. ಹೇಗೆ ಕೂರ್ಮ ತನ್ನ ಅಂಗಗಳನ್ನು ಸೆಳ್ಕೊಳತ್ತೋ ಒಳಮುಖವಾಗಿ, ಆ ರೀತಿಯಾಗಿ ಇಂದ್ರಿಯಾರ್ಥಗಳಿಂದ ಇಂದ್ರಿಯವನ್ನ ಸೆಳೆದಿಟ್ಟುಕೊಂಡಿರುವಂತಹದ್ದು, ಅದನ್ನೇ ಪ್ರತ್ಯಾಹಾರ ಅಂತ ಕರೆಯುವಂಥದ್ದು. ಅದನ್ನ ಪ್ರಜ್ಞೆಯ ಪ್ರತಿಷ್ಠಿತತೆ ಅನ್ನೋಂಥ ಮಾತುಗಳಿದ್ದ ಭಗವದ್ಗೀತೆ ಅದನ್ನ ಹೇಳುತ್ತೆ. ಇದರಲ್ಲಿ ಯುಕ್ತಿಯ ಪ್ರತ್ಯಾಹರಣಂ, ಒಂದು ಸರಿಯಾದ ಯುಕ್ತಿಯಿಂದ ಪ್ರತ್ಯಾಹರಣವನ್ನು ಮಾಡಬೇಕು ಅಂತಂದ್ಬಿಟ್ಟು ಹೇಳುವಂತಹದ್ದು. ಅಂದರೆ ಮೊದಲು ಅಸದ್ವಿಷಯ ಚರಣ, ಅಂದರೆ ಯೋಗ್ಯವಲ್ಲದಂತಹ ಅನುಚಿತವಾದಂತಹ ವಿಷಯಗಳಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಇಂದ್ರಿಯ ಮನಸ್ಸುಗಳನ್ನ ಸದ್ವಿಷಯ ವಿಚರಣ, ಅಂದರೆ ಸದ್ವಿಷಯಗಳನ್ನ ಕುರಿತು ಮನಸ್ಸು ಇಂದ್ರಿಯಗಳು ಪ್ರವೃತ್ತಿ ಮಾಡುವಂತಹದ್ದು ಅನ್ನುವಂಥದ್ದು, ಇದು ಒಂದು ಯುಕ್ತವಾದ ಕ್ರಮವಾಗುತ್ತೆ ಪ್ರತ್ಯಾಹಾರ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಎಲ್ಲ ಇಂದ್ರಿಯಗಳಿಗೂ ಕೂಡ ಕೆಲಸವನ್ನು ಕೊಡುವಂತಹದ್ದು, ಸರಿಯಾದ ಕೆಲಸವನ್ನು ಕೊಡುವಂತಹದ್ದು ಅನ್ನೋದನ್ನ ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಅಂತ ಹೇಳಿ ಎಲ್ಲ ಇಂದ್ರಿಯಗಳಿಗೂ ಕೂಡ ತಮ್ಮ ತಮ್ಮ ಯುಕ್ತವಾದ ಒಂದು ಕೆಲಸ, ಮನಸ್ಸು ಅಂತರ್ಮುಖವಾಗೋದಕ್ಕೆ ಏನು ಬೇಕೋ ಆ ರೀತಿಯಾದಂತಹ ಕೆಲಸವನ್ನು ಮಾಡೋದನ್ನ ಹೇಳಿಕೊಡುವಂತಹದ್ದು ಈ ಕ್ರಮ ಉಂಟು. ಹೀಗೆ ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನ ಸರಿಯಾದ ಕೆಲಸಗಳಲ್ಲಿ ತೊಡಗಿಸಿದಾಗ ಆಗ ಬರುವಂತಹ ಒಂದು ಉತ್ತಮವಾದ ಸ್ಥಿತಿಯ ಕಡೆಗೆ ಒಂದು ಪ್ರವೃತ್ತಿ ಬರುವಂತಹದ್ದು, ಇದು ಬಹಳ ಮುಖ್ಯವಾಗುತ್ತೆ. ಇದನ್ನೇ ಕೆಲವು ಸರಿ ನವದ್ವಾರಗಳನ್ನು ಕೂಡ ನಾವು ಬಂಧಿಸಬೇಕು ಅನ್ನೋಂತ ಹೇಳುವಂತಹ ಮಾತು ಕೂಡ ಇದೆ. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಅಂತ ಕಾಳಿದಾಸ ಶಿವನ ತಪಸ್ಸಿನ ವರ್ಣನೆಯನ್ನು ಮಾಡಬೇಕಾದ್ರೆ ಆ ಮಾತನ್ನು ಹೇಳ್ತಾನೆ. ಹಾಗೆ ಈ ನವದ್ವಾರಗಳಿದಲು ಕೂಡ ನಮ್ಮ ಶಕ್ತಿ ಹರಿದು ಹಂಚಿ ಹೋಗ್ತಾ ಇರುವಂತಹ ಸ್ವಭಾವ ಉಂಟು. ಅದು ಹಾಗಾಗದಂತೆ ಅದೆಲ್ಲವೂ ಕೂಡ ಎಲ್ಲವೂ ಒಳಮುಖವಾಗಿ ಸಂಚರಿಸುವಂತೆ ಆಗುವಂತಹದ್ದನ್ನ ಹೇಳ್ತಾರೆ. ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಮನಸ್ಸು ಅಂತರ್ಮುಖವಾಗಿ
ಚಲಿಸುವುದಕ್ಕೆ ಬೇಕಾದಂತಹ ಸುತ್ತಮುತ್ತಲಿನ ಸನ್ನಿವೇಶವನ್ನು ಒಂದನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡೋದಾಗಿರುತ್ತೆ. ಆದರೆ ಕೆಲವು ಸಲ ಅದೇ ಒಂದು ಆ ಸಿದ್ಧತೆಯನ್ನು ಮಾಡ್ಕೊಳ್ಳುವಂತಹದ್ದೇ ಒಂದು ಅತಿರೇಕದ್ದು ಅಂತ ಹೋಗ್ಬಿಟ್ಟಾಗ ಅದರಿಂದಲೂ ಪ್ರಯೋಜನವಾಗೋದಿಲ್ಲ ಅನ್ನೋದನ್ನ ಜ್ಞಾಪಸಕ್ಕೋಸ್ಕರವಾಗಿ ಆ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಬಗ್ಗೆ ಒಂದು ಎಚ್ಚರವನ್ನು ಕೊಡುವಂತಹ ಮಾತು ಸಂಸ್ಕೃತದಲ್ಲಿ ಇದೆ. ಅದೇನು ಹೇಳುತ್ತೆ ಅಂದರೆ, ವನೇಪಿ ದೋಷಾಹ ಪ್ರಭವಂತಿ ರಾಗಿಣಾಂ. ರಾಗಿಗಳಿಗೆ ಅಂದರೆ ರಾಗವನ್ನು ಉಳ್ಳವರಿಗೆ, ರಾಗದ್ವೇಷಗಳಿಂದ ತುಂಬಿ ಹೋಗಿರುವಂತಹ ಮನಸ್ಸಾದರೆ ಅಂಥವರು ಏಕಾಂತವನ್ನು ಬಯಸಿ ನಾವು ಕಾಡಿಗೆ ಹೋಗ್ತೀವಿ ಅಂತ ಅಲ್ಲಿ ಹೋಗಿ ಕೂತ್ಕೊಂಡ್ರು ಕೂಡ ಈ ರಾಗದ್ವೇಷಗಳು ಅಲ್ಲೂ ಕೆಲಸ ಮಾಡುತ್ತವೆ. ಮತ್ತು ಗೃಹೇಪಿ ಪಂಚೇಂದ್ರಿಯ ನಿಗ್ರಹ ಸ್ತಪಃ. ಮನೆಯಲ್ಲಿಯೇ ಇದ್ರೂ ಕೂಡ ಪಂಚೇಂದ್ರಿಯಗಳನ್ನ ಒಂದು ನಿಗ್ರಹ ಮಾಡಿಟ್ಕೊಂಡಿದ್ರೆ ಅದು ತಪಸ್ಸು ಅಂತ ಅನಿಸ್ಕೊಳ್ಳುತ್ತೆ ಅನ್ನುವಂತಹ ಮಾತು ಇಲ್ಲಿಯೂ ಸರಿಯಾಗಿರೋಕ್ಕೂ ಸಾಧ್ಯ, ಅಲ್ಲಿಯೂ ಅಂದರೆ ಕಾಡಿನಲ್ಲೂ ಕೆಡೋದಿಕ್ಕೂ ಸಾಧ್ಯ ಅನ್ನುವಂತಹ ಎರಡು ಎಕ್ಸ್ಟ್ರೀಮ್ ಕೇಸ್ಗಳನ್ನ ಹೇಳುತ್ತೆ. ಆದರೆ ಈ ಎಕ್ಸ್ಟ್ರೀಮ್ ಕೇಸ್ಗಳನ್ನೇ ಕಣ್ಮುಂದೆ ಇಟ್ಕೊಂಡ್ಬಿಟ್ಟು ನಾವು ಧ್ಯಾನಾದಿಗಳಿಗೆ ಅನುಕೂಲವಾದ ಸನ್ನಿವೇಶವನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದನ್ನೇ ಬಿಟ್ಬಿಡುವಂಥದ್ದಲ್ಲ. ಅದಕ್ಕೆ ಅನುಕೂಲವಾದಂತಹ ಸನ್ನಿವೇಶವನ್ನು ನಾವು ಮಾಡ್ಕೊಳ್ಬೇಕಾದಂತಹದ್ದು. ಅದರ ಬಗ್ಗೆ ವಿಶೇಷವಾಗಿ ಹೇಳುವಂತಹದ್ದು ನಿಯತವಾದ ದೇಶ ಮತ್ತು ನಿಯತವಾದ ಕಾಲ ಅಂತಂದರೆ ಸರಿಯಾದ ದಿವಸವೂ ಕೂಡ ಒಂದೇ ಜಾಗದಲ್ಲಿ, ದಿವಸವೂ ಒಂದೇ ಸಮಯಕ್ಕೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಅದಕ್ಕೆ ತುಂಬ ಅನುಕೂಲ ಉಂಟು ಮನಸ್ಸು ಅಂತರ್ಮುಖವಾಗೋದಿಕ್ಕೆ ಅಂತ ಹೇಳುವಂತಹ ಮಾತು ಬರುತ್ತೆ. ಮತ್ತು ಇದರಲ್ಲೆಲ್ಲದರಲ್ಲೂ ಕೂಡ ಪ್ರತ್ಯಾಹಾರದಲ್ಲಿ ಇಂದ್ರಿಯಗಳನ್ನೆಲ್ಲನೂ ಒಳಮುಖವಾಗಿ ಮಾಡಿ ಮನಸ್ಸಿನ ಕಾರ್ಯವೇನೋ ಅದಕ್ಕೆ ಅನುಗುಣವಾಗಿ ಮಾಡಬೇಕು. ಅಂದರೆ ಇಂದ್ರಿಯಗಳೆಲ್ಲನೂ ಕೂಡ ಮನಸ್ಸೇ ನೀ ಹೆಂಗೆ ಹೇಳ್ತೀವಿ ನಾ ಹಂಗಿರ್ತೀನಿ ಅಂತ ಹೇಳುವಂತಹ ಒಂದು ಸ್ಥಿತಿ ಉಂಟಾಗಬೇಕು. ಅದಕ್ಕೋಸ್ಕರವಾಗಿ ಆ ರೀತಿಯಾದಂತಹ ಒಂದು ಪ್ರವೃತ್ತಿ ಬರೋ ಹಾಗೆ ಮಾಡಬೇಕಾದ್ದು ಈ ಪ್ರತ್ಯಾಹಾರದ ಸಾರ. ಯಾತಕ್ಕೆ ಹಾಗೆ ಅಂತ ಕೇಳಿದ್ರೆ, ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಬಂಧಾಯ ವಿಷಯಾಸಕ್ತಂ ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ ಅನ್ನುವಂತಹ ಮಾತನ್ನ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಅಂದರೆ ಮನುಷ್ಯನ ಬಂಧಕ್ಕಾಗ್ಲಿ ಮೋಕ್ಷಕ್ಕಾಗ್ಲಿ ಕಾರಣ ಯಾವುದಪ್ಪ ಅಂತಂದ್ರೆ ಮನಸ್ಸೇನೆ ಅದು ಅಂತ ಅಂದ್ಬಿಟ್ಟು ಹೇಳುವಂತಹ ಮಾತು. ಅದಕ್ಕೋಸ್ಕರವಾಗಿ ಎಲ್ಲಿ ಮನಸ್ಸು ತುಂಬ ವಿಷಯಗಳಿಗೆ ತುಂಬ ಅಂಟುಕೊಂಡಿರುತ್ತೋ ಆಗ ಅದು ಬಂಧಕ್ಕೆ ಕಾರಣವಾಗುತ್ತೆ. ಮತ್ತು ಅದು ನಿರ್ವಿಷಯವಾದಾಗ ಅಂದರೆ ಇಂದ್ರಿಯ ವಿಷಯಗಳಿಂದ ದೂರ ಬಂದು ಒಳಮುಖವಾಗಿ ಅಂತರ್ಮುಖವಾಗಿ ಆದ ಪಕ್ಷದಲ್ಲಿ ಅದು ಮುಕ್ತಿಗೆ ಸಮರ್ಥವಾಗತ್ತೆ ಅಂತ ಹೇಳುವಂತಹದ್ದು. ಅಂದರೆ ಅಲ್ಲಿಂದ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅದು. ಆದರೆ ನಮ್ಮ ಮನಸ್ಸು ಡಿಫಾಲ್ಟ್ ವ್ಯಾಲ್ಯೂ ಅನ್ನೋ ಹಾಗೆ ಸದಾ ಹೊರಮುಖವಾಗಿ ಪಂಚೇಂದ್ರಿಯಗಳು ತಮ್ಮ ಕೆಲಸ ತಾವು ಮಾಡ್ಕೊಳ್ತಾನೆ ಇರುತ್ತೆ. ಅವುಗಳಿಗೆ ಕೆಲಸ ಮಾಡೋದು ತಪ್ಪಲ್ಲ, ಆದರೆ ಕೆಲ ಕಾಲ ಅವುಗಳಿಗೆ ಒಂದು ರೀತಿಯಾದಂಥ ವಿಶ್ರಾಂತಿಯನ್ನು ಕೊಡಬೇಕು. ಅವುಗಳು ಒಳಮುಖವಾಗಿ ಹರಿಯುವಂತೆ ಮಾಡುವಂತಹದ್ದು. ಹೀಗೆ ಹೊರಗೆ ಚೆದರಿ ಹಂಚಿ ಹೋಗಿ ಅದು ನಮ್ಮ ಶಕ್ತಿಯೆಲ್ಲ ವ್ಯಯವಾಗಿ ಹೋಗ್ಬಿಡ್ತಾ ಇರೋವಂತಹದ್ದನ್ನ ವಾಪಸ್ಸು ಸೆಳೆತ ಒಳಮುಖವಾಗಿ ಅದನ್ನು ಎಳ್ಕೊಳ್ಳುವಂಥದ್ದು ಏನಿದೆಯೋ ಅದುವೇ ಪ್ರತ್ಯಾಹರಣ ಅಂತ ಅನಿಸ್ಕೊಳತ್ತೆ. ಹಾಗೆ ಎಳೆದು ತಂದದ್ದನ್ನ ನಿಲ್ಲಿಸ್ಕೊಳ್ಳುವಂಥದ್ದು ಮುಂದಿನ ಹೆಜ್ಜೆಯಾದಂತಹ ಧಾರಣ ಅಂತ ಅನಿಸ್ಕೊಳ್ಳುತ್ತೆ. ಹೀಗೆ ಪ್ರಾಣಾಯಾಮದಿಂದ ಆರಂಭಿಸಿ ಈಗ ಧಾರಣ ಅನ್ನುವಂತಹದ್ದು ಸಿದ್ಧವಾಗೋದಕ್ಕೋಸ್ಕರವಾಗಿ ಬೇಕಾಗುವಂತಹ ಮುಖ್ಯವಾದ ಹೆಜ್ಜೆಯೇನೇ ಪ್ರತ್ಯಾಹಾರ ಅಂತ ಅನಿಸ್ಕೊಳ್ಳುತ್ತೆ. ಹಿಂದೆಯೇ ಹೇಳಿದಂತೆ ಯೋಗ ತಾರಾವಳಿಯರು ಹೇಳುವ ಹಾಗೆ ಪ್ರತ್ಯಾಹೃತ ಕೇವಲ ಕುಂಭಕೇನ ಅಂತ ಹೇಳಿ, ಕೇವಲ ಕುಂಭಕದಿಂದಲೇ ಇತ್ತ ಪ್ರಾಣವಾಯುವು ಮತ್ತು ಚಿತ್ತ ಎರಡೂ ಕೂಡ ಒಳಮುಖವಾಗಿ ಸಂಚರಿಸುವುದಕ್ಕೆ ಆಗುವಂತಹದ್ದು. ನಮ್ಮ ಮನಸ್ಸು ಒಳಮುಖವಾಗಿ ಸಂಚರಿಸುವಂತಹದ್ದು ಮತ್ತು ನಮ್ಮ ಪ್ರಾಣವೃತ್ತಿಯು ಒಳಮುಖವಾಗಿ ಹರಿಯುವಂತಹದ್ದು. ಇದೆಲ್ಲವೂ ಕೂಡ ಯೋಗಶಾಸ್ತ್ರದ ಪ್ರಕ್ರಿಯೆಗಳು. ಇವುಗಳೆಲ್ಲನೂ ಕೂಡ ಸರಿಯಾದ ಗುರುವಿನಿಂದ ತಿಳಿದುಕೊಳ್ಬೇಕೇ ವಿನಃ ಕೇವಲ ಪುಸ್ತಕದಿಂದ ಇದನ್ನೆಲ್ಲನೂ ಮಾಡುವಂತಹದ್ದಲ್ಲ. ಇದೆಲ್ಲನೂ ಕೂಡ ಒಂದು ಪ್ರಾಕ್ಟಿಕಲ್ ಸೈನ್ಸ್ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಹೀಗಾಗಿ ಒಳ್ಳೆಯ ಗುರುವಿನ ಒಂದು ಸನ್ಮಾರ್ಗದರ್ಶನದಿಂದ ಇವುಗಳೆಲ್ಲೂ ಕೂಡ ಆಗುವಂತಹದ್ದು, ಸುಸೂತ್ರವಾಗಿ ಆಗುವಂತಹದ್ದು. ಇಷ್ಟು ವಿಷಯಗಳನ್ನು ನಾವು ಧಾರಣೆಗೆ ಹಿಂದಿನ ಹೆಜ್ಜೆಯಾದಂತಹ ಮತ್ತು ಪ್ರಾಣಾಯಾಮಕ್ಕೆ ಮುಂದಿನ ಹೆಜ್ಜೆಯಾದಂತಹ ಈ ಪ್ರತ್ಯಾಹಾರದ ಬಗ್ಗೆ ತಿಳಿದುಕೊಳ್ಳುವಂತಹದ್ದು ಮುಖ್ಯವಾಗುತ್ತೆ. ನಮಸ್ಕಾರ.